ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಶಿವನೇ ಕಾಪಾಡಯ್ಯ. ಅಮ್ಮ ಏನು ಉಣ್ಣ ಕರಿತಾವಳ? ಆಯ್ತಂತ ಉಣ್ಣಕ್ಕೆಲ್ಲನೂ ಏನ್ ತಿಂಡಿ ಮಾಡೋಳೆ? ಘಮ್ ಘಮ ಘಮ್ ಘಮ ಘಮ್ ಘಮ ಅಂತ ಗೊತ್ತಾಯ್ತಲ್ಲ ವಾಸನೆ. ಏನದ್ ಗಮ್ಲು? ಏನ್ ಮಾಡೋಳು ತಿಂಡಿ? ಇಷ್ಟೊತ್ತು ನಾನು ಅದು ನಿನ್ನೆಯಾಗ ಜ್ಞಾಪಿಸ್ಕೊಂತ ಇದ್ದೆ. ಅಯ್ಯೋ ಶಿವಪ್ಪ ಕಾಯೋ ತಂದೆ ಅಂತ ಹೇಳ್ಬಿಟ್ಟು ಹಸುವಿ ಅಂತೂ ತಟ್ಕೊಳಕಾಯ್ತಿಲ್ಲ ನನ್ಗಂತೂ. ಅವಳೇ ನಾನೇ ಮಾಡ್ತೀನಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ನೀನು ಹೋಗಿ ಮಾಡ್ತಾವಳೆ ಅಡುಗೆಯ? ಅಮ್ಮ ಮೂರತ್ತು ಬರೀ ತಿನ್ನೋದು, ಮನೆ ಕಳೋದು, ಸಗಣಿ ಬಾಸೋದು, ಕಸ ಗುಡ್ಸೋದು ಇದೇನೇ ಆಯ್ತು. ಏನೋ ದೊಡ್ಡದಾಗ ಐಡಿಯಾ ಉಪಯೋಗಿಸ್ತೀನಿ, ದೊಡ್ಡದಾಗ ಐಡಿಯಾ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಣ್ಣು ಮಸಿ ಏನು ಮಾಡಿಲ್ವಲ್ಲಮ್ಮ ನೀನು. ಅಂತೂ ನನ್ನ ಜೀವನ ಪುರಿ ಸಗಣಿ ಎತ್ತಾಕೊಂಡು ಇಲ್ಲೇ ಇರಬೇಕಾ? ನಂದು ಅಂತ ಹೇಳ್ಬಿಟ್ಟು ಏನು ಇಲ್ವಾ? ಹೋಗಿ ಹೋಗಿ ಅವ್ನು ಯಾವನ ಮೆಂಡ್ಲನ್ ಮದುವೆ ಮಾಡ್ಕೊಂಡೆ, ಅದು ಹಾಳಾಗೋಯ್ತು. ಇವಾಗ ನೋಡಿದ್ರೆ ಇವಳ ಹತ್ರ ಒಂದು ಕಾಟ ನನಗೆ. ನಾನು ಏನು ಅಂತ ಮಾಡ್ಲಮ್ಮ? ನೀನೇನಾದರೂ ಹೇಳಿ ಬಡ್ಕ ಸಾಕಾಗ್ಬಿಟ್ಟೈತೆ ನನಗಂತೂ. ನಾನು ಸಾಯಗಟ್ಟ ಸಗಣಿ ಎತ್ಕೊಂಡಿರೋಕ್ಕಾಗಕ್ಕಿಲ್ಲ ಕಣಮ್ಮ. ಇಲ್ಲಿ ನೀನು ಬೇಕಾರೆ ಇರು, ನಾನಂತೂ ಇರೋಕ್ಕಾಗಿಲ್ಲ. ಏನೋ ಒಂದು ಮಾಡಮ್ಮ. ನಾನೆಲ್ಲೋ ನಾಷ್ಟ ಮಾಡಕ್ಕೆ ಕರಿತಿದ್ಯಾ ಅಂತ ಅಂದ್ಕೊಂಡ್ರೆ ಇದು ಕೂಗ್ತಿದ್ದು. ಅಯ್ಯೋ ನೋಡ ನೀರು, ಏನೋ ಒಂದು ಮಾಡೋಣ. ನಾನು ದೊಡ್ಡ ಪಿಲಾನೇನಿಯ ಮಾಡಿವ್ನಿ. ಆಗಲೇ ಸುಮ್ಮನಿರು, ನಿಧಾನಕ್ಕೆಲ್ಲ ಗೊತ್ತಾಯ್ತದೆ. ಏನು ಗೊತ್ತಾಯ್ತದೆ? ಮಣ್ಣು. ಥೂ ನನ್ನ ಕರ್ಮಕ್ಕಿಷ್ಟು. ಏನೋ ನಮ್ಮಮ್ಮ ದೊಡ್ಡ ಪಿಲಾನ್ ಆಗ್ತದೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಹೇಳ್ಬಿಟ್ಟು ಭಾಳ ಆಸೆಗಿದ್ದೆ. ಥೂ ಆಸ್ತಿ ಎಲ್ಲ ನನಗೆ ಸಿಗ್ತದೆ, ಇಡೀ ಊರಿಗೆ ಆರಾಮಾಗಿ ನಾನು ನೀನು ಮೆರೆಸಿದ್ದಲ್ಲ, ಹಂಗೆ ನಾನು ಮೆರ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಯಾ ಪಾಟಿ ಆಸೆ ಇಟ್ಕೊಂಡಿದ್ದೆ. ಆದರೆ ನೀನು ಮಾಡಿದ್ದೇನೋ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟೆ ನೀನಂತೂ. ಈ ಅಪ್ಪನ ಕಟ್ಕೋಬೇಕಿತ್ತ ನೀನು? ಆಸ್ತಿ ಪತ್ರ ನೋಡಿದಂಗೆ ಅದು ಹೆಂಗೆ ಮದುವೆ ಮಾಡ್ಕೊಂಡೆ ನೀನು? ಹೀಗೋಗು, ನಿನ್ನ ಗಂಡ ಅವನಲ್ಲ. ಥೂ ನಮ್ಮಪ್ಪ ಅಂತ ತಿಳ್ಕೊಳಕ್ಕೆ ಹೊಸ ಆಗ್ತೈತೆ ನನಗಂತೂ. ಏನು ಮಾಡಲಿ ಮಗಳೇ, ಏನು ಮಾಡಲಿ? ಅವ್ನು ನಮ್ಗೇನು ಓದಕ್ಕೆ ಬರ್ತದ, ಬರೆಯಕ್ಕೆ ಬರ್ತದ? ಅವ್ನು ನೋಡಿದ್ರೆ ಎಲ್ಲ ಪುತ್ರನೂ ಎತ್ಕೊಂಡು ಹೋಗ್ಬಿಟ್ಟು ಯಾವುದೋ ಲಾಕರ್ ಪಾಕರಾಗಿ ಮಾಡೋಗ್ಬಿಟ್ಟವನಿ. ಇಲ್ಲಿ ಕಚ್ಚುತ್ತವೆ, ಯಗಣ ಕಚ್ಚುತ್ತವೆ ಅಂತ ಹೇಳ್ಬಿಟ್ಟು ನಾ ಎಲ್ಲಿಂದ ಕಂಡಿಡಿಲ್ಲ ಹೇಳು? ಈಗ ಊರಿನ ಜನ ಎಲ್ಲ ಆಡ್ಕೊಂಡು ನದಂಗ ಹೋಗ್ಬಿಡ್ತು. ನಮ್ದಂತೂ ಬಾಳು. ನೋಡದಿರು, ಯಾಕೊಂದು ಪಿಲಾನ್ ಬರೋಕ್ಕಿಲ್ವಾ? ಸಾಕತ್ತಮ್ಮರೇ, ಸಾಕತ್ತಮ್ಮರೇ. ಹೇಳಕ್ಕ ಸಾಕತ್ತಮ್ಮರೇ, ಇದೇ ನೀವು ಮಾಡ್ತಿದ್ದೀರಲ್ಲ ಕೆಲಸ? ಸಾಕತ್ತಮ್ಮರೇ, ಅದು ಒಂದು 5,000 ರೂಪಾಯಿ ಸಾಲ ಬೇಕಾಗಿತ್ತು. ಬಡ್ಡಿ ಶಾನೆ ಆದ್ರೂ ಪರವಾಗಿಲ್ಲ, ಒಂದು 5,000 ರೂಪಾಯಿ ಇದ್ರೆ ಕೊಡಿ, ಕೊಟ್ಬಿಡ್ತೀನಿ ಮುಂದಿನ ವಾರ. 5,000ವಾ? ನಮ್ದೇ ಇಲ್ಲಿ ಭಾಳ ಬಾಯ್ ಬಡ್ಕೊಂಡಂಗಾಗೈತೆ. ಈ ಅಮ್ಮೊಬ್ಳು ಬಂದ್ಬಿಟ್ಲು ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು. ಹೋಗಮ್ಮ, 5,000 ರೂಪಾಯಿನೂ ಇಲ್ಲ, 6,000 ರೂಪಾಯಿನೂ ಇಲ್ಲ. ಲೇ ಯಾಕ? ಅಯ್ಯ ನಿನ್ನ ಹೋಗಿ ಹೋಗಿ ಯಾರನ್ನು ಕೇಳ್ತಾ ಇದೆಯಾ ನೋಡು ದುಡ್ಡ ನೀನು? ಯಾಕಕ್ಕ? ಹೊಸಿ ಅರ್ಜೆಂಟ್ ಇತ್ತು, ಸಾವಕತ್ತಮ್ಮರೆ ತಾನೇ ಬಡ್ಡಿ ಕೊಡ್ತಾ ಇದ್ದು, ಅದಕ್ಕೆ ಕೇಳನಿ ಅಂತ ಹೇಳ್ಬಿಟ್ಟು ಬಂದೆ. ಆಯ ಮುಂದೆ ಏನು ನಡೆಯಕ್ಕಿಲ್ಲ ಇವಾಗ, ಎಲ್ಲನೂ ಸ್ವಸದೇನಿಯ ನಡೆಯೋದು. ಯಾಕೆ ವಿಷಯ ಗೊತ್ತಿಲ್ವೇ? 10 ರೂಪಾಯಿ ಆಸ್ತಿನೂ ಈ ಸಾವಕತ್ತಮ್ಮನ ಹೆಸರುನಾಗ ಇಲ್ವಂತೆ. ಸಾವಕತ್ತಮ್ಮ ಅಲ್ಲ, ಇನ್ ಮೇಲಿಂದ ಅಮ್ಮ ಬಡತನಮ್ಮ. ಎಲ್ಲನೂ ಮಗನ ಹೆಸರು ಬರ್ದಿಕೊಳ್ಳಂತೆ. ಮೊದ್ಲಿದ್ಲಲ್ಲ ಇವಳ ಅಕ್ಕ, ಅವಳು ಎಲ್ಲ ಆಸ್ತಿನೂ ಮಗನ ಹೆಸ್ರಿಗೆ ಮಾಡ್ಬಿಟ್ಟು ಮಾಡ್ಕೊಳ್ಳಂತೆ. ಈ ಅಮ್ಮಂದಿನೇನು ಇಲ್ಲ, ಸೊಸೆ ಐಸು ಅವಳಂತೂ ಎಲ್ಲ ಹೊಸಿ ಮ್ಯಾನೇಜ್ ಮಾಡ್ಕೊಂಡು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಆರಾಮಾಗಿ ಅವಳೆ. ನೀನು ಹೋಗಿ ಸಾಲ ಕೇಳೋದಾದ್ರೆ ಐಸುನ್ ಕೇಳು. ಈ ಅಮ್ಮನ ಏನು ಕೇಳ್ತೀಯ ನೀನು? 10 ಪೈಸೆನೂ ಬೆಲೆ ಬಾಳಕ್ಕಿಲ್ಲ ಈ ಅಮ್ಮ. ದರಿದ್ರು ದುಡ್ಡಿದ್ದಾಗ ಯಾಕ 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 ಸಾವಕತ್ತಕ್ಕ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಈಗಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ಏನು ಊರು ತುಂಬಾನು ಹೇಳ್ಕೊಂಡು ಹೊಡೋದೇ ನೀಯ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ರಿ. ಥೂ ನಿಮ್ಮ ಬಾಳುಗಳಿಗಿಷ್ಟು. ಅಯ್ಯೋ ನಮ್ಮ ಬಾಳುಗಳಿಗೇನು ಸಂದಕೇನಿ ಐತೆ, ನಿಮ್ಮ ಬಾಳುಗಳು ನೋಡ್ಕೊಳ್ರಕ್ಕ. ಏನೋ ಅನ್ಕೊಂಡಿದ್ದೆ ನಾನು. ಇದೋ ವಿಷಯ. ನೀನೇನಮ್ಮ ಗಂಡನ ಮನೆ ಬಿಟ್ಬಿಟ್ಟು ಬಾಗ್ಲೇ ಬಂದ್ಬಿಟ್ಟು ಅವ್ರ ಮನೆಗೆ ತೂರ್ಕೊಬಿಟ್ಟಿದ್ಯಾ? ಯಾರು ತಾನೇ ಮನೆಗೆ ಬಂದ್ರಂಗೆ ಸುಮ್ಮನಿತ್ತರಿ ಹೇಳು ಹೊತ್ತಿಗೆಗಳು. ಮೊದಲು ನಿಮ್ದು ನೀವು ನೋಡ್ಕೊಳ್ಳಿ, ಕಂಡ್ರದ ಆಮೇಕಿಂದ ನೋಡಿರಂತೆ ಅನ್ಕೊಂತಿದ್ದೆ. ದೇವ್ರು ಯಾಕೋ ಇವಕ್ಕಿನ್ನ ಶಿಕ್ಷೆ ಕೊಡ್ಲಿಲ್ವಲ್ಲ, ಊರು ತುಂಬ ಮೆರಿತಾವ್ರಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗೆ ಶಿಕ್ಷೆ ಕೊಟ್ಟವನೆ. ಬಿಡು, ಇನ್ಮ್ಯಾಲೆ ಎಲ್ಲ ವ್ಯವಹಾರನೂ ನಿಮ್ಮ ಸೊಸೆದಾಗೆ ನೀನು ಮಾಡಿಕೊಂತೀವಿ. ನಿಮ್ತಾಗ ಮಾಡಿಕೊಂಡು ಏನು ಪ್ರಯೋಜನ? ಒಳ್ಳೆ ಕೆಲಸ ಆಯ್ತು ಕಣಕ್ಕ ಹೇಳಿ. ಅವ್ರ ಸೊಸೆತಕ್ಕೆ ಹೋಗ್ಬಿಟ್ಟು ದುಡ್ಡು ಕೇಳ್ತೀನಿ ಇರು. ಒಂದು 5,000 ಬೇಕಿತ್ತು ನೋಡಿ, ಕೇಳ್ಕೊಂಬಿಟ್ಟು ಬರ್ತೀನಿ. ಎಲ್ಲ ಕಿತ್ತೋದು ಬಡೇದವ. ಯಾಕ 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 ಅನ್ಕೊಂಡು 3 ಹೊತ್ತು ಹಿಂದೆ ತಿರ್ಗವು. 3 ಹೊತ್ತುನು ಯಾಕ ದುಡ್ಡು ಬೇಕು, ಯಾಕ ಕಾಸು ಬೇಕು ಅಂತ ಹೇಳ್ಬಿಟ್ಟು. ಇವಾಗ ನೋಡಿದ್ರೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ನಾಯಿಗಿಂತ ಕಡೆಯಾಗಿ ನೋಡ್ತಾವಲ್ಲ ಈ ಕಿತ್ತೋದವು. ಇವ್ರ ಜನ್ಮಗಳಿಗಿಷ್ಟು. ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ನಿನ್ನ ಆಸ್ತಿ ನೀನು ವಾಪಸ್ ತಗೊಳ್ಳೇಬೇಕು ಕಣಮ್ಮ. ಇಲ್ಲ ಅಂತಂದ್ರೆ ನೋಡ್ದ, ನಾಯಿಗೆ ಬೆಲೆ ಕೊಡ್ತಾರಲ್ಲ ಅಷ್ಟು ಬೆಲೆನೂ ನನಗೂ ನಿಂಗೂ ಕೊಡ್ತಾ ಇಲ್ಲ ಇಲ್ಲಿ. ಇವ್ ಯಾರು ಮಾತಾಡಕ್ಕೆ? ಇವ್ರು ಯಾರು ಮಾತಾಡಕ್ಕೆ ನಮ್ಮಗಳ ಬಗ್ಗೆ? ನೀನು ಯೋಚನೆ ಮಾಡು, ಹೆಂಗೆಲ್ಲ ಮಾತಾಡ್ತಾವ್ರೆ ನಮ್ಮ ಬಗ್ಗೆ ಅಂತ ಹೇಳ್ಬಿಟ್ಟು ಕಿತ್ತೋದವು. ಥೂ ಈಗ ನೋಡಿ, ಫಸ್ಟು ಹೆಂಗನ ಮಾಡಿ ಆಸ್ತಿಯ ಹೆಂಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡುವ. ಯೋಚನೆ ಮಾಡನಿ, ಮೊದಲು ಊಟ ಮಾಡನಿ. ಊಟ 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 ನಡಿ. ಅಮ್ಮ, ಈ ಸಗಣಿನ ಯಾಕಮ್ಮ ಎತ್ಕೊಬರ್ಬೇಕಿತ್ತು ನೀನು? ಅಲ್ಲಿ ಬಿಸಾಕಮ್ಮ ಬಿಸಾಕಮ್ಮ ಅಂತ ಹೇಳಿದ್ರೆ ಒತ್ಕೊಂಡು ಬಂದ್ಬಿಡ್ತೀಯ ನೀನಂತೂ. ಓ ಅಪ್ಪ, ಹೊಟ್ಟೆ ಅಂತೂ ಗಡತ್ತಾಗ ತುಂಬಿಡ್ತು ಬಿಡು. ಹೇಯ್ ಥೂ, ನೀನು ಒಬ್ಬ ಅಪ್ಪನ? ಮಗಳ ಜೀವನ ಹಾಳು ಮಾಡ್ತಿದ್ಯಲ್ಲ ನೀನು ಒಬ್ಬ ಅಪ್ಪನ? ನಿನ್ಗೇನು ಮಾನ ಮರ್ಬೋದು ಅನ್ನೋದು ಏನೂ ಇಲ್ವಾ? ನಮ್ಮ ಬಾಳ್ನೆ ನೀ ಹಾಳು ಮಾಡ್ತಾ ಇದೆಯಲ್ಲ ನೀನಂತೂ. ಅವಳು ಕಿತ್ತೋದಳ ಜೊತೆ ಸೇರ್ಕೊಂಡ್ಬಿಟ್ಟು ಚೆನ್ನಾಗಿ ನಾಕೊಂಡು ಕೂತಿದ್ಯಲ್ಲ. ಇಲ್ಲಿ ಹೆಂಡತಿ ಮಕ್ಕಳು ಸತ್ರೂ ಪರವಾಗಿಲ್ಲ.
ಅಯ್ಯೋ ನಾನ್ ನಿನ್ನ ಪರನೂ ಇಲ್ಲ, ನನ್ನ ಸೊಸೆ ಪರನೂ ಇಲ್ಲ ಕಣವ. ನಾನಂತೂ ಗೆದ್ದವರ ಪಕ್ಷ ನಮ್ಮದು ಅಷ್ಟೇನೆಯ. ನೀವಿದ್ದಾಗೂ ನೀವೇನು ಕೂಳಾಗ್ತಿರ್ಲಿಲ್ಲ. ಇವಳು ಏನಾಗ್ತಿದ್ಲ, ಹೆಂಗೋ ಕೇಳಿ ಮಾಡಿ ಘಮ 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 ಉಪ್ಪಿಟ್ಟು ಬಿಸಿ 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 ಬೋಂಡ ಹಾಕಿದ್ಲು. ಅಪ್ಪ ಗಮ್ಲು ಮೂಗೇನೆಯ ಹೊಡಿತಿತ್ತು. ಅದಕ್ಕೆ ಹೋಗಿ ಏನವ ಸೊಸೆ ಒಂಚೂರು ಇಕ್ಕೊಡು ಉಪ್ಪಿಟ್ಟು ಅಂದೆ. ಒಂದು ತಟ್ಟೆ ತುಂಬ ಹಾಕೊಟ್ಬಿಟ್ಲು. ಚಂದಾಗಿ ತಿನ್ಕೊಂಬಿಟ್ಟು ಈಗ ಬಂದೆ ಇವಾಗ. ಏನು ಘಮ್ ಘಮ ಉಪ್ಪಿಟ್ಟು ಬೋಂಡ ಮಾಡವಳ? ಹ್ಞೂ, ಅದಕ್ಕೆ ರಾತ್ರಿ ಇಸ್ಕಿದ ಬೇಳೆ ಇಸುಕ್ರಿ ಅಂತ ಹೇಳಿದ್ಲು. ಇಸ್ಕಿದ ಬೇಳೆ ಉಪ್ಪಿಟ್ಟಲ್ವೇ? ಬಾಯಾಗ ನೀರು ಬರ್ತವೆ. ಲೇ ಇಲ್ಲಿ ತೊಟ್ಟಿ ಇಳಿಸ್ ಬಾರೆ, ತೊಟ್ಟಿ ಇಳಿಸು. ಬಿರ್ನ ಹೋಗ್ಬಿಟ್ಟು ಉಪ್ಪಿಟ್ಟು ಬೋಂಡ ತಿನ್ಕೊಬಿಡನಿ. ನಿಂದು ಬರೀ ಇದೇನೇನಿ ಆಯ್ತು. ನಡಿ ಮಗಳೇ, ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಕೊಬಿಡಣ. ಅಯ್ಯಯ್ಯಯ್ಯೋ, ಉಪ್ಪಿಟ್ಟು ಎಲ್ಲಿ ಆಗ್ಲೇ ನೀ ಒಯ್ಸುವ. ಎಲ್ಲನೂ ತಪ್ಪಲಿ ಎಲ್ಲನೂ ತೊಳೆದ್ಬಿಟ್ಟು ಮಾಡೋಗ್ಬಿಟ್ಟು ಶಾನೆ ಇರಲಿಲ್ಲ. ಒಂದು ಚೂರೇ ಚೂರು ಮಾಡಿದ್ಲು. 3 ಜನಕ್ಕೆ ಆಗೋಷ್ಟು ಅಷ್ಟೇ ನೀವು ಉಪ್ಪಿಟ್ಟು ಮಾಡಿದ್ದು. ಘಮ ಘಮ ಅಂತಿತ್ತ. ನಾನು ಹಂಗೆ ಸ್ವಲ್ಪ ಶಾನೆನೇ ತಿಂದ್ಬಿಟ್ಟೆ. ಹಂಗೆ ಅವಳು ಒಯ್ಸು, ಹಂಗೆ ನನ್ನ ಮಗ ಅವನಿಗೂ ತಿಂದ್ಬಿಟ್ಟ. ಅತ್ಲಾಗಿ ಈಗ ತಾನೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈಗ ತಾನೇ ಗುಬ್ರಾಗ್ತಿದ್ಲು. ಏನು ಉಪ್ಪಿಟ್ಟು ಕಾಲಿನ? ಮತ್ತು ನಮಗೆ ನಾನೇನು ಕೇಳ್ತೀಯ? ಒಳಗಡೆ ಹೋಗ್ಬಿಟ್ಟು ನೀನು ಸೊಸೆನ ಕೇಳು ನನಗೇನಮ್ಮ ಅಂತ ಹೇಳ್ಬಿಟ್ಟು. ನನಗೆ ಯಾಕೆ ಬೇಕು? ಹೊಟ್ಟೆ ಎಲ್ಲ ತುಂಬಿಡ್ತು. ಹೊಲ್ತಕ್ಕೆ ಹೋಗ್ಬಿಟ್ಟು ಹಂಗೆ ಮರದಡೆ ತಣ್ಣಗೆ ಮನ್ಕೊಬಿಡ್ತೀನಿ. ಎಲ್ಲಿಲ್ವ ನಿನಗೆ? ಇವನ ಅಪ್ಪ ಅಲ್ಲ ದೊಡ್ಡ ಬೆಪ್ಪ ಅಂತ ಹೇಳ್ಬಿಟ್ಟು ಇವನು ಬಾಳ್ಗಿಷ್ಟು. ಅಯ್ಯೋ ಮಗಳೇ, ಒಳಗಡೆ ಉಪ್ಪಿಟ್ಟೆಲ್ಲ ಖಾಲಿ ಹೋಗ್ಬಿಟ್ಟೈತೆ ಅನ್ನಿಸ್ತದೆ ಮಗಳೇ. ನಡಿ ನಡಿ ಬಿರ್ನ. ಖಾಲಿ ಆದ್ರೆ ಆಗ್ಲಿ ಬಿಡು, ನೀನು ಯಾಕೆ ಹಿಂಗೆ ಬಡ್ಕೊಂತಿದ್ಯಾ? ಖಾಲಿ ಆದ್ರೆ ಹಾಳಾಗೋಯ್ತು ಬಿಡು. ಆಮೇಲೆ ನಾವು ಮಾಡ್ಕೊಂಡು ತಿನ್ನೋಣ, ಅದ್ರಾಗೇನೈತೆ? ನಿನಗೊಳ್ಳೆ ಉಪ್ಪಿಟ್ಟಿನ ಚಿಂತೆ, ನನಗೆ ನನ್ನ ಜೀವನ ಹಾಳಾಗೋಯ್ತಲ್ಲ ಅಂತ ಚಿಂತೆ. ಅಮ್ಮ ಇವಾಗ ನನಗೆ ನನ್ನ ಬಾಳು ನೀನ ಹೆಂಗ ಈ ಮುಂದೆ ಬಿದ್ದಿತ್ಯಾ ನೀನು? ನನಗೆ ಗೊತ್ತು. ನೀನು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಅದೇನೋ ಅಂತಾರಲ್ಲ, 6 ಇದ್ರು ನಡೀತದೆ, ಹಿಂಗೆ 7 ಇದ್ರು ನಡೀತದೆ, 3 ಇದ್ರು ನಡೀತದೆ. ಅರೆ ನನಗೆ ಆಗಕ್ಕಿಲ್ವಲ್ಲ. ಏನೋ ಒಂದು ಮಾಡಬೇಕು. ಬಾ ಬೇಗ ಏನೋ ಒಂದು ಮಾಡೋಣ. ನಿಂಗೇನು ಅನ್ನಿಸ್ತಿಲ್ವಾ? ಅನ್ನಿಸ್ತೈತೆ ಮಗಳೇ, ಅನ್ನಿಸ್ತೈತೆ. ಉಪ್ಪಿಟ್ಟೆಲ್ಲ ಖಾಲಿ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಭಾಳ ಅನ್ನಿಸ್ತೈತೆ. ಬೇಜಾರಾಯ್ತೈತೆ. ಏನು ಮಾಡಿದ್ಯಾ ಅಡುಗೆ? ಒಳಗಡೆ ಪಾತ್ರೆ ಎಲ್ಲ ಖಾಲಿ ಐತೆ. ನೀವೇನು ಮಾಡಬೇಡಿ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ನಾನು ಮಾಡಿದ್ದು ಆಯ್ತು, ತಿಂದಿದ್ದು ಆಯ್ತು, ತೊಳೆದಾಕಿದ್ದು ಆಯ್ತು. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಅಲ್ಲ ಕಣವ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದಂತಲ್ಲ, ತಪ್ಪಲೆ ಖಾಲಿ ಆಗಿತ್ತಲ್ಲ, ಅದಕ್ಕೆ ಹೇಳಿದ್ದು. ನಾನು ತಿನ್ಬೇಕಲ್ಲ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದು ನನಗೆ, ನನ್ನ ಗಂಡಂಗೆ, ನಿಮ್ಗೆ ಅಂತ ಅಲ್ಲ. ಹೋಗ್ಬಿಟ್ರೆ ರಾತ್ರಿದು ಖಾರದ ಪುಡಿ ಗೊಜ್ಜುನು ಅನ್ನ ಹಂಗೆ ಮಿಕ್ಕೈ ತೊಂಗಳದು. ಅದನ್ನ ಯಾರಿಗೆ ಹಾಕೋದು? ಅದನ್ನೇನು ವೇಸ್ಟ್ ಮಾಡೋಕ್ಕಾಯ್ತದ? ಹೋಗ್ಬಿಟ್ಟು ಅದನ್ನ ನೀ ತಿನ್ನೋಗಿ. ಯಾವ ಉಪ್ಪಿಟ್ಟು ಇಲ್ಲ, ಪಪ್ಪಿಟ್ಟು ಇಲ್ಲ. ಲೇ ನೀನ್ ಮಾತ್ರ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಬೇಕು, ನಾವು ಮಾತ್ರ ಖಾರದ ಪುಡಿ ಗೊಜ್ಜು ರಾತ್ರಿ ತಿನ್ಬೇಕೇನೆ? ತಿನ್ಲೇಬೇಕು. ಯಾಕಂದ್ರೆ ಇದು ನನ್ನ ಮನೆ, ನಿಮ್ಮನೆ ಅಲ್ಲ. ಯಾಕೆ ಅವತ್ ನೀನು ನಿನ್ನ ಮಗಳು ಎಲ್ಲನೂ ಬಿಸಿ 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 ಒಬ್ಬಟ್ಟು ಮಾಡ್ಕೊಂಡು ತಿಂದ್ರಿ. ನಾನು ಬಾಯಾಗ ನೀರು ಸುರಿಸ್ಕೊಂಡು ಅತ್ತೆ ಒಂದೇ ಒಂದು ಒಬ್ಬಟ್ಟು ಕೊಡಿಯತ್ತೆ, ಒಂದೇ ಒಂದು ಒಬ್ಬಟ್ಟು ಕೊಡಿಯತ್ತೆ ಅಂತ ಹೇಳಿದ್ರೆ ನಿನಗೇನೆ ದಾಡು ಹೋಗಿ ರಾತ್ರಿ ತಂಗ್ಳದು ಹುಳಿ ಮಿಕ್ಕೈತೆ ತಿನ್ಕೊಂಡು ಸಾಯೋಗೆ ಅಂತ ಹೇಳ್ಬಿಟ್ಟು ಅಳ್ಸೋಗಿರೋದು ನನಗೆ ಇಕ್ಕುದ್ರಿ ತಿನ್ನು ಅಂತ ಹೇಳ್ಬಿಟ್ಟು ಕಣ್ಣಾಗ ನೀರು ಹಾಕೊಂಡಿದ್ದೀನಿ ನಾನು. ಮತ್ತೆ ನಿಮ್ಮ ನಾನು ಸುಮ್ಮನೆ ಬಿಟ್ಬಿಡ್ಬೇಕಾ? ಮುಚ್ಕೊಂಡೋಗಿ ತಿನ್ನಂಗಿದ್ರೆ ತಿನ್ನಿ, ಇಲ್ಲ ಅಂತಂದ್ರೆ ಉಪವಾಸ ಇರೋದಾದ್ರೆ ಇನ್ನೂ ವಾಸಿ, ನನಗೇನು ತೊಂದರೆ ಇಲ್ಲ. ನಾವ್ಯಾಕೆ ಉಪವಾಸ ಇರೋಣ? ನಾನೇ ನಿನ್ನಂಗಲ್ಲ. ಅಮ್ಮ ನಡಿಯಮ್ಮ, ಇವಳೇನು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು? ನಾನು ನೀನು ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಕೊಂಡು ತಿನ್ನೋಣ. ಘಮ 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 ಅನ್ಬೇಕು. 1/4 kg ತುಪ್ಪ ಹಾಕಿ ಮಾಡ್ಕೊಂಡು ತಿಂತೀವಿ. ಪಾಪ ಮರ್ತೋಗಿದ್ರಾ ಅಂತ ಅನ್ನಿಸ್ತದೆ. ಅಡುಗೆ ಮನೆ ಕೀನು ಹಾಕ್ಬಿಟ್ಟಿದ್ದೀನಿ, ನಿಮ್ಮಂತ ಕಿತ್ತೋದರ್ ಇರ್ತಾರೆ ಅಂತ ಹೇಳ್ಬಿಟ್ಟು. ಇದು ನನ್ನ ಮನೆ ಅಲ್ವಾ? ಆದ್ರೂ ಕಳ್ತನ ಮಾಡೋರು ಜಾಸ್ತಿ. ನಿಮ್ಮ ಅಣ್ಣ ಎಲ್ಲನೂ ಈಚೆ ಕಡೆ ಇಕ್ಕಿದ್ದೀನಿ, ತಿನ್ನಂಗಿದ್ರೆ ತಿನ್ನಿ, ಇಲ್ಲ ಹಂಗೆ ಬಿದ್ದಿರ್ರಿ. ಇಲ್ಲಿರೋ ಪ್ರತಿಯೊಂದೂ ನಂದು ನನ್ನ ಗಂಡಂದೇನೇನಿಯ ಅಡುಗೆ ಮನೆನೂ ಸೇರಿ. ಇರಂಗಿದ್ರೆ ಇರ್ಬೋದು, ಹೋಗಂಗಿದ್ರೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ನೀವು ಹಿಂಗೆ ಆಡ್ತಾ ಇದ್ರೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಮನೆ ಬೀಗ ಹಾಕ್ಬಿಡ್ತೀನಿ ಅಷ್ಟೇನೆ. ಬೇಕಾದ್ರೆ ತಿನ್ನಿ, ಬೇಡ ಅಂದ್ರೆ ಭಿಕ್ಷುಕ ಬರ್ತಾನೆ ಇವಾಗ, ಅವ್ನಿಗೆ ಹಾಕ್ಬಿಡ್ತೀನಿ ಅಷ್ಟೇನೆ. ನೀವು ನಿಮ್ಮದು ಈ ಮನೆಯಲ್ಲ ಅಂತ ಅನ್ಕೊಂಡಾಗ ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ಇವತ್ತು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೆ. ನೀವು ನನ್ನನ್ನು ಒಳ್ಳೆ ಬೀದಿ ನಾಯಿ ಥರ ನೋಡ್ಕೊಂಡಲ್ಲ, ನಾನಿವಾಗ ನಿಮ್ಮನ್ನ ಕಂತ್ರಿ ನಾಯಿ ಥರ ನೋಡ್ಕೊಂತೀನಿ, ಇಲ್ಲ ಹುಚ್ಚು ನಾಯಿ ಥರ ನೋಡ್ಕೊಂತೀನಿ. ನೋಡ್ರಿ ನಮ್ಮ ಇವಳು ಕಾಟವ ನಮಗೆ. ನಾನು ಅವತ್ತೇ ಹೇಳ್ದೆ, ಬ್ಯಾಡ ಕಣಮ್ಮ ಇವಳನ್ನ ಮನೆಗೆ ಕುಟ್ಕೊಳ್ಳೋದು, ಬ್ಯಾಡ ಕಣಮ್ಮ ಅಂತಂದ್ರೆ ನೀನೇ ಕೇಳಲಿಲ್ಲ. ಇವತ್ತು ನಿನ್ನಿಂದ ನಾನು ಬೀದಿಗೆ ಬಂದ್ಬಿಟ್ಟೆ. ಇದೆಲ್ಲ ಆಗಿದ್ದು ನಿನ್ನಿಂದನೇನಿಯ. ಅವತ್ತು ಇವಳನ್ನ ಮನೆಗೆ ಸೇರಿಸ್ಕೊಂಡಿದ್ದಂಗೆ ಮನೆಯಿಂದ ಒದ್ದ ಆಚೆ ಕಡೆ ಇಕ್ಕಿ ಬೆಂಗಳೂರ ಕೂಲಿ ಮಾಡ್ಕೊಂಡು ತಿನ್ನೋರು. ಬುಟ್ಟಿಗಿದ್ರೆ ಆಗೋದು ನೀನು. ಮನೆಗೆ ಅದು ಯಾಕೆ ಸೇರಿಸ್ತು? ಮನೆ ಕೆಲಸದ ಹಾಳಾಗ್ತಾಳೆ ಬುಡೆ, ಮನೆಗೆ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ ಬುಡೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಇವಾಗ ನೋಡು ನಮ್ಮ ಹತ್ರನೇ ಕೆಲಸ ಮಾಡಿಸ್ಕೊಂಡು ನಮ್ಮನೆ ಸಾಯಿ ಬಡಿತಾಳು ಸುಮ್ಮನೆ. ಈಗ ನೋಡು, ನಡಿ ಖಾರದ ಪುಡಿ ಗೊಜ್ಜೈತೆ, ಅದನ್ನೇ ತಿಂದು ಸಾಯ್ಬೇಕು, ಇಲ್ಲ ಅಂತಂದ್ರೆ ಉಪವಾಸ ಸಾಯಿ ಅಂತ ಹೇಳ್ತಾಳೆ. ಏನು ಮಾಡೋಣ? ನಮ್ಮ ಬಾಳೆ ಹೆಂಗಾಗ್ಬಿಡ್ತು. ನಾನು ಹೆಂಗೋ ಸೊರೈತದೆ. ನಾನು ಸ್ವಚ್ಛತಾಗಿ ಉಗಿಸ್ಕೊಂಡು ಮಾಡ್ಕೊಂಡು ಹೆಂಗೋನು ಜೀವನ ಮಾಡ್ಕೊಂಡು ಹೋಗ್ತೀನಿ. ಆದರೆ ನನ್ನ ಮಗಳು ಜೀವನ ಹಾಳಾಗೋಗ್ಬಿಡ್ತಲ್ಲ. ನನ್ನ ಮಗಳು ಬೇರೆ ಮದುವೆ ಆಗೈತೆ, ಏನೋ ಸಾವುಕಾರ ಹುಡುಗನ ಹುಡುಕ್ಬಿಟ್ಟು ಇನ್ನೊಂದು ಮದುವೆ ಮಾಡೋಣ ಅಂತಂದರೆ ಅದು ಆಗೋಕ್ಕಿಲ್ಲ. ಇವಾಗ ಏನಪ್ಪ ಮಾಡೋದು? ಏನಾದರೂ ಒಂದು ಖತರ್ನಾಕ್ ಐಡಿಯಾ ಬರಂಗೆ ಮಾಡಪ್ಪ ದೇವ್ರೆ. ಒಂದು ಖತರ್ನಾಕ್ ಐಡಿಯಾ ಬರಬೇಕು, ಅದರಿಂದ ನನ್ನ ಜೀವನನೇ ಸೆಟ್ಲ್ ಆಗೋಗ್ಬಿಡ್ಬೇಕು.